ಕರುಣಾಳು ಬಾ ಬೆಳಕಿ. ಕರುಣಾಳು ಬಾ ಬೆಳಕಿ. ವಿಷಯ ತಜ್ಞರು ಡಾಕ್ಟರ್ ಗುರುರಾಜು ಕರ್ಜಿಗೆ. ಒಂದೂರಿನಲ್ಲಿ ಒಬ್ಬ ಮನುಷ್ಯ, ಅವನು ಯಾವ ಕಾಲದಲ್ಲಿ ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ನೋ ಗೊತ್ತಿಲ್ಲ. ಬಹುಶಃ ಅವನು ಧೂಮಕೇತು ಕಾಣಿಸ್ಕೊಂಡಾಗ ಹುಟ್ಟಿರ್ಬೇಕು. ಅವನನ್ನ ಕಂಡ್ರೆ ಜನಕ್ಕೆ ಭಯ, ಅಸಹ್ಯ ಕೂಡ. ಅವನ ಮನಸ್ಸು ಹೆಂಗಿತ್ತು ಅಂದ್ರೆ ಈ ಕ್ಷಣ ಇದ್ದಂಗೆ ಮರು ಕ್ಷಣ ಇರೋಲ್ಲ. ಯಾರನ್ನೂ ಸುಮ್ಮನೆ ಇರೋಕ್ ಬಿಡಲ್ಲ, ಯಾರನ್ನೂ ಸುಖವಾಗಿಡೋಕ್ ಬಿಡೋದಿಲ್ಲ. ಅವನು ಬೆಳಗ್ಗೆ ಎದ್ದಾಗಿನಿಂದ ಮಲಗೋವರೆಗೂ ಯಾರಿಗ್ ಮೋಸ ಮಾಡ್ಲಿ, ಯಾರ ಬಗ್ಗೆ ಟೀಕೆ ಮಾಡ್ಲಿ, ಯಾರಿಗೆ ತೊಂದರೆ ಕೊಡ್ಲಿ ಅಂತ ಚಿಂತೆ ಮಾಡ್ತಿರೋನು. ಪಕ್ಕದ ಮನೆಯವರಿಗಂತೂ ಸಾಕಾಗಿ ಹೋಗಿತ್ತು. ಜಗಳಾಡಿ ಮಕ್ಕಳು ಮದುವೆ ಮಾಡಿ ಕಳಿಸ್ಬಿಟ್ಟಿದ್ದಾನೆ. ಇವನ್ ಹೆಂಡತಿ ಇವನು ಪಾಶಕ್ಕಿಂತ ಯಮಪಾಶನ ಲೇಸು ಅಂತ ಹೇಳಿ ಕಣ್ಣು ಮುಚ್ಚಿದ್ಲು ಪುಣ್ಯಾತ್ಮಗಿತ್ತಿ. ಯಾವ ಮಕ್ಕಳು ಇವ್ ಜೊತೆಗೆ ಇರೋಕ್ ಸಾಧ್ಯ ಇಲ್ದೇನೆ ಇವೊಬ್ಬನೇ ಇರ್ತಿದ್ದ ಮನೇಲಿ. ಜೊತೆಗೆ ಯಾರು ಇಲ್ಲ. ದೊಡ್ಡ ಮನೆ, ಗೂಬೆ ತರ ಯಾವಾಗಲೂ ರೂಮಲ್ಲಿ ಕೂತ್ಕೊಂಡಿರೋನು. ಇವ್ರ ಮನೆಗೂ ಯಾರು ಬಂದು ಹೋಗ್ತಿರ್ಲಿಲ್ಲ. ಆದ್ರೆ ವಕೀಲ ಒಬ್ಬ ಬರೋನ್ ಮೇಲೆ. ಯಾಕಂದ್ರೆ ಇವ್ರು ಎಲ್ಲಾರ ಮೇಲೂ ಕೇಸ್ ಹಾಕಿದ್ದ ತಾನೆ, ಆ ವಕೀಲನೇ ಮಾಡ್ಬೇಕಲ್ಲೆಲ್ಲ. ಒಂದ್ ದಿವ್ಸ ವಕೀಲ ಪಕ್ಕದ ಮನೆಯವ್ರ ಹತ್ರ ಬಂದ. ಅವ್ರಿಗೆ ಗಾಬರಿ ಆಯ್ತು. ಮತ್ತೆ ಯಾವ ತಕರಾರು ತನ್ನಪ್ಪ ಇವನು, ನಿಮಗೆ ಯಾರಿಗೂ ಅವನ ಬಗ್ಗೆ ಗೌರವ ಇಲ್ಲ ಅನ್ನೋದು ಗೊತ್ತಿದೆ, ಆದ್ರೆ ಒಂದ್ ವಿಷಯ ನಿಮ್ಮ ಹತ್ರ ಹೇಳಿ ಹೋಗೋಣ ಅಂತ ಬಂದೆ. ಅವ್ರು ಕಳ್ಸಿದಾರ ನನ್ನ. ಅವ್ರು ಹೇಳಿದ ಧರ್ಮ ನಿಮ್ಗೆ ಹೇಳ್ಬೇಕಾದ್ದು. ಏನ್ ವಿಷಯ ಅಂತ ಕೇಳಿದ್ರು ಪಕ್ಕದ ಮನೆ ಯಜಮಾನ್ರು. ಏನಿಲ್ಲ, ನಮ್ ಕಕ್ಷಿದಾರರಿಗೆ ಆರೋಗ್ಯ ತುಂಬಾ ಕೆಟ್ಟ ಹೋಗಿದೆ. ನಿಮ್ಗೆ ಗೊತ್ತಲ್ಲ, ಅವ್ರ ವೈದ್ಯರ ಕಡೆಗೂ ಹೋಗಲ್ಲ, ಮತ್ತೆ ಯಾವ ವೈದ್ಯರು ಅವ್ರು ನೋಡೋದಿಲ್ಲ. ಆ ತರ ಇದೆ ಪರಿಸ್ಥಿತಿ. ತುಂಬಾ ಅಸಹಾಯಕರಾಗ್ಬಿಟ್ಟಿದ್ದಾರೆ. ಅವ್ರಿಗೆ ತಾವು ಮಾಡಿದ ತಪ್ಪಿನ ಅರಿವಾಗಿದೆ ಅಂತೆ. ಪಶ್ಚಾತ್ತಾಪದಿಂದ ಖುದ್ದು ಹೋಗಿದ್ದಾರೆ. ಇನ್ ಹೆಚ್ಚು ಜನ ಬದುಕೋದಿಲ್ಲ ಅಂತ ಅನ್ಸ್ಬಿಟ್ಟಿದೆ ಅವ್ರಿಗೆ. ನಿಮ್ಮೊಂದಿಗೆ ಎರಡೇ ಎರಡು ಮಾತಾಡ್ಬೇಕು ಅಂತ ಬಯಸಿದ್ದಾರೆ. ದಯವಿಟ್ಟು ಅವ್ರನ್ನ ಕಂಡು ಬನ್ನಿ. ಅವ್ರಿಗೆ ಯಾವ್ದು ಬೇರೆ ಸಹಾಯ ಬೇಕಾಗಿಲ್ಲ, ನಿಮ್ ಕಡೆ ಏನೂ ಬೇಕಾಗಿಲ್ಲ. ಸಾಯೋ ಮನುಷ್ಯನ್ ಸ್ವಲ್ಪ ಸಹಾನುಭೂತಿ ತೋರ್ಸ್ ಬನ್ನಿ ಅಂದ್ರು. ಪಾಪ ಸಾತ್ವಿಕರು ಪಕ್ಕದ ಮನೆಯವರು ಸಾಯೋ ಮನುಷ್ಯನ ಜೊತೆಗೆ ದ್ವೇಷ ಯಾಕೆ ನಮಗೆ ಅನ್ಕೊಂಡು ಮನೆಗೆ ಹೋದ್ರು. ಅವ್ನು ನಿಜವಾಗ್ಲೂ ಅಂತಿಮ ಕ್ಷಣದಲ್ಲಿದ್ದ. ಪಕ್ಕದ ಮನೆಯವ್ರು ನೋಡಿದ ಕೂಡಲೇ ಅವ್ರ ಕೈಯಲ್ಲಿ ಕೈ ಹಿಡ್ಕೊಂಡು ಕಣ್ಣಲ್ಲಿ ನೀರ್ ಸುರಿಸ್ಕೊಂಡು ಅಳ್ತಾ ಹೇಳ್ದ, ಸ್ವಾಮಿ, ನಾನು ಮಹಾಪಾಪಿ, ನಿಮಗೆಲ್ಲ ತುಂಬಾ ಮೋಸ ಮಾಡಿದ್ದೇನೆ, ತೊಂದರೆ ಕೊಟ್ಟಿದ್ದೇನೆ. ಅದ್ರ ಫಲ ಈಗ ಅನುಭವಿಸ್ತಾ ಇದ್ದೇನೆ. ನಾನು ಇನ್ ಹೆಚ್ಚು ದಿನ ಬದುಕೋದಿಲ್ಲ. ಇವತ್ತೋ ನಾಳೆ ಹೋಗ್ಬಿಡ್ತೀನಿ. ನನ್ನ ಆತ್ಮ ಒಳಗೆ ವಿಲವಿಲವ ಅದ್ದಾಡ್ತಾ ಇದೆ. ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕು ಸ್ವಾಮಿ ನಮಗೆ. ಏನಪ್ಪಾ ಅಂತ ಕೇಳಿದ್ರು. ನಾನು ಇವತ್ತೋ ನಾಳೆನೋ ಸಾಯ್ತೀನಿ. ನಾ ಸತ್ತ ತಕ್ಷಣ ನಮ್ಮ ವಕೀಲ ಬಂದ್ ಹೇಳ್ತಾನೆ ನಿಮಗೆ. ಆಗ ಬಂದ್ ಏನ್ ಮಾಡ್ಬೇಕು ಗೊತ್ತಾ ನೀವು? ನನ್ನ ಪಕ್ಕ ಒಂದು ಮಳೆ ಇಟ್ಕೊಂಡಿದ್ದೇನೆ, ತೋರಿಸ್ತಾ ಇದ್ದಾನೆ. ಇಲ್ಲಿ 6 ಇಂಚಿನ ಮಳೆ ಇದೆ ನೋಡಿ, ದೊಡ್ಡದೊಂದು. ಇದು ನನ್ನ ಎದೆ ಹೊಡೆದ್ ಬಿಡ್ಬೇಕು ನೀವು ಅಂತ. ಆಗ ಮಾತ್ರ ನನ್ನ ಆತ್ಮ ಬಿಡುಗಡೆ ಆಗ್ತದೆ ಅಂದ. ಬೇಡ ಮಾರಾಯ, ಅಂತದೆಲ್ಲ ಮಳೆಗಳೇ ಹೊಡೆಯಕ್ ಆಗಲ್ಲ ನಮಗೆ ಅಂದ್ರು. ಇಲ್ಲ ಸರ್, ನಾನು ಸತ್ತು ಹೋದ್ಮೇಲೆ ಹೊಡೀರಿ, ಬದುಕಿದಾಗಲ್ಲ. ವಕೀಲ ಇರ್ತಾನೆ, ಸತ್ತು ಹೋದ್ಮೇಲೆ ಬಂದ್ ಹೇಳ್ತಾನೆ ನಿಮಗೆ. ಬಂದು 6 ಇಂಚಿನ ಮಳೆನ ಸುತ್ತಿಗೆನು ಎಲೆ ಇಟ್ಟಿದ್ದೀನಿ, ಮಳೆಯಲ್ಲಿ ಹೊಡೆದ್ ಬಿಡಿ, ನನ್ನ ಆತ್ಮಿಕ್ ಬಿಡುಗಡೆ ಆಗ್ತದೆ, ಹೀಗಾದ್ರೂ ನನ್ನ ತಪ್ಪಿಗೆ ಕ್ಷಮೆ ಆಗ್ತದೆ ಅಂದ. ಮರುದಿವ್ಸ ವಕೀಲ ಬಂದ, ಸತ್ತು ಹೋದ ಅವನು ಅಂತ ಹೇಳ್ದ. ಅಲ್ಲಿ ಹೋದ್ ನೋಡ್ತಾರೆ, ಸತ್ತೋಗಿದ್ದಾನೆ. ಸತ್ತೋನ್ ಅಪೇಕ್ಷೆ ಇತ್ತಲ್ಲ, ಏನ್ ಅಪೇಕ್ಷೆ ಅದು? 6 ಇಂಚಿನ ಮಳೆ ಹೆಣದ ಎದೆಯಲ್ಲಿ ಹೊಡಿಬೇಕು. ಪಾಪ ಹೊಡೆದ್ರು, ಹೇಳಿದ್ನಲ್ಲ ಅಂತ. ತಕ್ಷಣ 2 ನಿಮಿಷದಲ್ಲಿ ಪೊಲೀಸರು ಒಳಗೆ ಬಂದ್ರು, ಬಂಧಿಸ್ಬಿಟ್ರಂತೆ ಇವ್ರನ್ನ. ಯಾಕೆ ಅಂದ್ರೆ ಈ ಮನುಷ್ಯ ಸಾಯೋ ಮೊದಲೇ ಒಂದು ಪತ್ರ ಬರೆದಿಟ್ಟಿದ್ದಾನೆ ಪೊಲೀಸರಿಗೆ. ನಾ ಸಾಯೋದಕ್ಕೆ ಪಕ್ಕದ ಮನೆಯವರೇ ಕಾರಣ, ಅವರೇ ನನ್ನ ಎದೆಗೆ ಮಳೆ ಹೊಡಿತಾರೆ ಅಂತ ಹೇಳಿದಂತೆ. ಇದು ನೋಡಿ ಪರಿಸ್ಥಿತಿ ಹೇಗಿದೆ. ಇರುವಾಗ ಕೆಟ್ಟವನಾಗಿರೋದಲ್ದೇನೆ ಸತ್ತ ಮೇಲೂ ಮತ್ತೊಬ್ಬರು ತೊಂದರೆ ಕೊಟ್ಟೆ ಹೋಗುವಂತವ್ರು ಕೆಲವರು ಹಾಗಿರ್ತಾರೆ. ಬದುಕಿದಾಗಿದ್ದು ಕಾಡಿದ ಜನ ಹೋದ್ಮೇಲೆ ತೊಂದರೆ ಕೊಟ್ಟೆ ಹೋಗ್ತಾರೆ. ಹಾಗೆ ತೃಪ್ತಿ ಆಗುದು, ಕ್ಷುದ್ರ ತೃಪ್ತಿಗಳು ಅಂತ ಹೆಸರು ಇವಕ್ಕೆಲ್ಲ. ಇದು ಯಾಕೆ ಕಥೆ ಹೇಳಿದೆ ಅಂತಂದ್ರೆ, ನಮ್ಮಲ್ಲಿ ಕೆಲವರಿಗೆ ಜಗತ್ತಿನಲ್ಲಿ ಏನ್ ಸಂಭ್ರಮ ತೋರಿಸಿದ್ರು ಚೆನ್ನಾಗಿ ಅನ್ಸಲ್ಲ. ಕೆಟ್ಟ ಹೋಗಿದೆ, ಹಾಳಾಗಿ ಹೋಗಿದೆ, ಒಳ್ಳೇದನ್ನ ನೋಡೋದೇ ಬರಲ್ಲ ಮನಸ್ಸಿಗೆ ನಮಗೆ. ಆದ್ರಿಂದ ತಿಳ್ಕೊಬೇಡಿ, ಜಗತ್ತು ಇವತ್ತು ಕೆಟ್ಟಿದೆ ಅಂತ ಅನ್ಬೇಡಿ. ನನ್ನ ಕಡೆ ಒಂದು ಗ್ರೀಸ್ ದೇಶದ ಒಬ್ಬ ದರ್ಶನಕಾರ ಬರೆದಿದ್ದಾನೆ 2ನೇ ಶತಮಾನದಲ್ಲಿ. ಅವ್ನು ಹೇಳ್ತಾನೆ, ಪ್ರಪಂಚದಲ್ಲಿ ಆಗ್ತಿರೋ ಅನ್ಯಾಯ ನೋಡಿದ್ರೆ ಈ ಪ್ರಪಂಚ ಇನ್ನೊಂದು 100 ವರ್ಷ ಇರಲ್ಲ, ಮುಳುಗ್ ಹೋಗ್ತದೆ ಎಂದಿದ್ದ. ಯಾವಾಗ? 2ನೇ ಶತಮಾನದಲ್ಲಿ. ಈಗ 1800 ವರ್ಷ ಆದ್ಮೇಲೆ ಪ್ರಪಂಚಕ್ಕೆ ಏನಾಗಿಲ್ಲ, ಚೆನ್ನಾಗೇ ಇದೆ. ಆದ್ರೆ ಕೆಲವರು ಇರ್ತಾರೆ, ಪ್ರಪಂಚದಲ್ಲಿ ಒಳ್ಳೇದಿದ್ದನ್ನು ನೋಡೋದಕ್ ಮನಸ್ಸಿಲ್ಲ, ಸಂತೋಷ ಪಡೋಕ್ ಮನಸ್ಸಿಲ್ಲ. ಅಂತ ದುಃಖ ಜೀವಿಗಳಿಗೆ ಭಗವಂತ ಮನಸ್ಸನ್ನು ಬದಲಾಯಿಸುವಂತ ಶಕ್ತಿ ಕೊಟ್ಟರೆ ಜಗತ್ತಿನೂ ಚೆನ್ನಾಗಿರುತ್ತದೆ ಅಂತ. ಕರುಣಾಳು ಬಾ ಬೆಳಕಿ.